ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ತೆ. ಒಂದು ವಿಶೇಷ ಮಾತಂತ ಕೇಳಿದರೆ, ನನ್ನ ಹತ್ತಿರ ಬರುವವರೆಲ್ಲರೂ ಕೂಡ ನೀವು ಹೇಳುವುದು ಮಾತೆಲ್ಲ ಭಾರೀ ಜನರಿಗೆ ಚುಚ್ಚುವ ರೀತಿಯಲ್ಲಿ ಮಾತಾಡ್ತೀರಿ ಗುರೂಜಿ, ಸತ್ಯವನ್ನು ಹೇಳ್ತಿದ್ದೀರಿ, ಆದರೆ ಕೆಲವರಿಗೆ ಅದು ನೋವಾಗ್ಬೋದು ಅಂತ. ಆದರೂ ಅಷ್ಟೆಲ್ಲ ಹೇಳಿದರೂ ಕೂಡ ಕೇಳ್ತಾರೆ, ಗುರೂಜಿ ನೀವು ಮೊನ್ನೆ ಜನಿವಾರದ ಬಗ್ಗೆ ಮಾತಾಡಿದಿರಲ್ವ, ಜನಿವಾರ ಹಾಕಿದವರೆಲ್ಲ ಮಡಿವಂತರಲ್ಲ, ಜ್ಞಾನಿಗಳು ಮಡಿವಂತರು ಅಂತ. ಈಗ ನಮಗೆ ಒಂದು ಗೊಂದಲ ಉಂಟು, ಏನು ಗೊತ್ತುಂಟಾ, ಈ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಗರ್ಭಗುಡಿಯಲ್ಲಿ ಒಳಗಡೆ ಹೋಗುವಾಗೆಲ್ಲ ಅಂಗಿ ತೆಗೀರಿ ಅಂಗಿ ತೆಗೀರಿ ಅಂಗಿ ತೆಗೀರಿ ಅಂತ ಹೇಳ್ತಾರೆ. ನಮಗೆ ಬಾರಿ ಅದು ಹಿಂಸೆ ಆಗ್ತದೆ, ಹೆಂಗಸರ ಎದುರಿಗೆ ಅಂಗಿ ಎಲ್ಲ ತೆಗಿಬಾರ್ದಲ್ವ ಅಂತ. ಅದು ಯಾಕೆ ಹೀಗೆ ಅಂತ ಕೇಳಿದಾಗ ನಾನು ಸತ್ಯವನ್ನು ಹೇಳಬೇಕಾಗ್ತದೆ, ಸುಳ್ಳು ಹೇಳಬೇಕಾಗ್ತದ? ಆವಾಗ ನಾನು ಹೇಳಿದ್ದೇನೆ, ಅದು ಮೊದಲಿನ ಕಾಲದಲ್ಲಿ ಒಂದು 100 ವರ್ಷದ ಈಚೆಗೆ ಬಂದಂಥದ್ದು. ಈ ದೇವಸ್ಥಾನವನ್ನೆಲ್ಲ ಕಟ್ಟಲಿಕ್ಕೆ ಜನಿವಾರ ಇಲ್ಲದವರೆಲ್ಲ ಕಟ್ಟಲಿಕ್ಕೆ ದೇವಸ್ಥಾನ ಬೇಕು. ದೇವಸ್ಥಾನದ ಪೂರ್ತಿ ಕೆಲಸ ಆದ ಮೇಲೆ ಜನಿವಾರ ಇದ್ದವರಿಗೆ ಒಳಗೆ ಪ್ರವೇಶ, ಜನಿವಾರ ಇಲ್ಲದವರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ. ಇದು ನಿನ್ನೆ ಮೊನ್ನೆದಲ್ಲ, ಇದಕ್ಕೆ ಸಾಧಾರಣ ಒಂದು 50-100 ವರ್ಷದ ಇತಿಹಾಸ ಹತ್ತಿರ ಬರ್ತದೆ. ಇದನ್ನು ನಿಲ್ಲಿಸಿದ್ದಾರೆ ನಮ್ಮ ಅಂಬೇಡ್ಕರ್ ಅವರು, ನಮ್ಮ ನಾರಾಯಣ ಗುರು ಸ್ವಾಮಿಗಳೆಲ್ಲ. ದೇವಸ್ಥಾನಕ್ಕೆ ಎಲ್ಲರೂ ಹೋಗಬೇಕು, ಕೇವಲ ಒಂದು ವರ್ಗದ ಒಂದು ವರ್ಣದ ಜನರು ಹೋಗಬಾರ್ದು, ಎಲ್ಲರೂ ಹೋಗಬೇಕು ದೇವಸ್ಥಾನಕ್ಕೆ. ದೇವರನ್ನು ನೋಡಬೇಕಾದ್ರೆ ಎಲ್ಲರಿಗೂ ಹೋಗುವಂಥ ಯೋಗ್ಯತೆ ಅರ್ಹತೆ ಇದೆ ಅಂತ. ಆದ ಮೇಲೆ ಉಪಾಯ ಇಲ್ಲ, ಎಲ್ಲರೂ ಒಳಗೆ ಹೋಗುವಾಗ. ಆದರೆ ಒಂದು ಕಟ್ಟುಪಾಡು ಮಾಡಿಬಿಟ್ರು, ಅಂಗಿ ತೆಗೆಯುವಂಥ ಒಂದು ಪದ್ಧತಿ. ಅಂದರೆ ಜನಿವಾರ ನೋಡಬೇಕಲ್ಲ, ನಮ್ಮದು ಜನಿವಾರ ಉಂಟಿಲ್ಲ ಅಂತ. ಆ ಪದ್ಧತಿ ಈಗಲೂ ಉಂಟು. ಆ ಅಂಗಿ ತೆಗೆದು ಹೋಗುವುದರಿಂದ ಮಕ್ಕಳಿಗೂ ಕೂಡ ಭಾರಿ ಬೇಸರ ಆಗ್ತದೆ. ಯಾಕೆಮ್ಮ ನಾನು ಅಂಗಿ ತೆಗೆದು ಹೋಗಬೇಕು ಅಂತ. ನಾನು ದೇವಸ್ಥಾನಕ್ಕೆ ಹೋಗುವುದೇ ಭಾರಿ ಕಮ್ಮಿ, ನನಗಿದೆಲ್ಲ ಇಷ್ಟ ಆಗುವುದಿಲ್ಲ. ಯಾಕೆಂತೇಳಿ ಅಂಗಿ ತೆಗೆದು ಹೋಗಬೇಕು, ನಾನು ಅಂಥ ದೇವಸ್ಥಾನಕ್ಕೆ ಹೋಗುವುದಿಲ್ಲ. ನಮ್ಮ ಪರಿಸರದಲ್ಲೆಲ್ಲ ತುಂಬ ದೇವಸ್ಥಾನ ಉಂಟು ಅಂಗಿ ತೆಗೆಯದೆ ಹೋಗುವಂಥದ್ದು, ಅದಕ್ಕೆಲ್ಲ ಹೋಗ್ತೇನೆ. ಒಂದು ದೇವಸ್ಥಾನಕ್ಕೆ ಹೋದೆ ನಾನು, ಸರತಿ ಸಾಲಿನಲ್ಲಿ ನಿಂತೆ. ಅಲ್ಲಿ ಇಬ್ಬರು ಮಕ್ಕಳನ್ನು ಹಿಡಿದುಕೊಂಡು ತಾಯಿ ಬಂದಿದ್ದರು. ಅಂಗಿ ತೆಗೀರಿ ನನಗೆ ಕೂಡ ಅಂಗಿ ತೆಗೀಲಿಕ್ಕೆ ಆಯಿತು. ನಾನು ಹೆಂಡತಿಯ ಒತ್ತಾಯಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗುವುದು. ಇಲ್ಲದಿದ್ದರೆ ನನಗೆ ಮನೆಯೇ ಮಂತ್ರಾಲಯ, ಮನೆಯೇ ದೇವಸ್ಥಾನ, ಅದಕ್ಕಿಂತ ಶ್ರೇಷ್ಠವಾದ ದೇವಸ್ಥಾನ ನನಗಿಲ್ಲ. ಆದರೆ ಹೋಗಬೇಕಾಗ್ತದೆ, ಹೆಂಡತಿಗೆ ಬೇಜಾರಾಗೋದು ಬೇಡವ ಅಂತ. ಅದಕ್ಕೆ ಆ ಮಕ್ಕಳು ನಾನು ಬರುವುದಿಲ್ಲಮ್ಮ ಅಂತ ಹೇಳಿ ಅಲ್ಲಿಂದಲೇ 2 ಮಕ್ಕಳು ಕೂಡ ಅಂಗಿ ತೆಗೆಯದೆ, ಗಂಡು ಮಕ್ಕಳು ಅಂಗಿ ತೆಗೆಯದೆ, ನಾನು ಹೊರಗಡೆ ಆಡ್ತೇವೆ ನೀವು ಹೋಗುವಂತ. ಒಂದು ಲೆಕ್ಕದಲ್ಲಿ ನನಗೂ ಕೂಡ ಖುಷಿಯಾಯಿತು, ಇದು ಸರಿ ಅಂತ ಅನಿಸ್ತದೆ. ಮಕ್ಕಳಿಗೆ ದೇವಸ್ಥಾನಕ್ಕೆಲ್ಲ ಹೋಗುವುದಿಲ್ಲ, ಈ ಕಟ್ಟುಪಾಡೆಲ್ಲ ನೋಡುವಾಗ ದೇವಸ್ಥಾನಕ್ಕೆ ಅಂಗಿ ತೆಗೆದು ಹೋಗಬೇಕು. ದೇವರಿಗೆ ಅಂಗಿ ತೆಗೆಯದಿದ್ದರೂ ತೆಗೆದರೂ ಪೂರ್ತಿಯಾಗಿ ಅವರಿಗೆ ಕಾಣ್ತದೆ, ದೇವರ ದೃಷ್ಟಿ ಅಂತ ಹೇಳಿ. ಹಾಗೆ ನೀವು ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಕೇಳಿ, ತ್ರ್ಯಂಬಕ ಅಂತ ಹೇಳಿ ಅತ್ತೇನು ಅಂತ ಕೇಳಿದ್ರೆ ಇವರಿಗೆ ಗೊತ್ತಿಲ್ಲ. ಮತ್ತು ಸರ್ವಮಂಗಳ ಮಾಂಗಲ್ಯೇ ಸ್ವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ತ್ರಯಂಬಕೆ ಅಂತ ಏನು ನಾವು ಹೇಳ್ತೇವೆ ಶಬ್ದ, ಇದು ಸೂರ್ಯನಾಗೆ ಇಡೀ ಜಗತ್ತನ್ನು ಏಕಕಾಲಕ್ಕೆ ನೋಡುವಂಥವನು ನೀನೇ ತಾಯಿ, ನೀನೇ ತ್ರ್ಯಂಬಕ, ತಂದೆ ನೀನೇ ಅಂತ ಇದರ ಹೆಸರು. ಅದಕ್ಕೆ ಅಂಗಿ ತೆಗೆಯದವನನ್ನು ಪರಮಾತ್ಮ ನೋಡ್ತಾನೆ, ಅಂಗಿ ತೆಗೆದು ಹೋಗುವವರನ್ನು ಪರಮಾತ್ಮ ನೋಡ್ತಾನೆ. ಆದರೆ ನನಗೇನಂತ ಕಷ್ಟಪಾಡು ಏನಿಲ್ಲ ಅಂಗಿ ತೆಗೆದು ಹೋಗಬೇಕು ಅಂತ. ನಾವು ಯಾಕೆ ಅಂತ ಹೇಳಿದರೆ, ಅಗೋರಿಗಳ ಒಟ್ಟಿಗೆ ನಾವು ಸಾಧನೆ ಮಾಡಿದರೆ ನಾವು ಬೆತ್ತಲೇಬೇಕಾದರೂ ಹೋಗ್ತೇವೆ. ಆದರೆ ಹೆಂಗಸರಿರುವ ಜಾಗಕ್ಕೆ ಧರ್ಮ ಹೇಳ್ತದೆ ಅಂಗಿ ಹಾಕಿ ಹೋಗಬೇಕು ಅಂತ, ಅರ್ಧ ವ್ಯರ್ಥಲೆಯಲ್ಲಿ ಹೋಗಬಾರ್ದು ಅಂತ. ಆದರೆ ಇವರಿಗೆ ಏನಾಗ್ತದೆ, ಕ್ಯೂ ಮಾಡಿದರೆ ಎಲ್ಲರೂ ಗಂಡಸರು ಹೆಂಗಸರು ಒರೆಸಿಕೊಂಡು ಹೋಗ್ತಾರಲ್ಲ, ಅದಕ್ಕೋಸ್ಕರ ಈ ಅಂಗಿ ತೆಗೆಯುವಂಥ ಪದ್ಧತಿ ಬಂದಿದೆ ವಿನಃ ಮತ್ತು ಇದರಿಂದ ಏನು ಅಂಥದ್ದೊಂದು ದೋಷ ಏನಿಲ್ಲ, ಇದು ಅಗತ್ಯವೂ ಇಲ್ಲ. ಅದನ್ನು ನಿಲ್ಲಿಸಬೇಕಾದ್ರೆ ನನಗೆ ಆಗ್ತದಾ? ಆಗುವುದಿಲ್ಲ. ಅದಕ್ಕೆ ತಂದೆ ಒಂದು ಮಾತು ಹೇಳಿದ್ದಾರೆ, ಮಗ ನೀನು ಮುಖಕ್ಕೆ ತಕ್ಕಂತೆ ಮಾತನಾಡಬೇಕು, ಈ ಥರ ಚುಚ್ಚಿ ಮಾತಾಡಬೇಡ,
ಜನರಿಗೆ ಅದು ಅರ್ಥ ಮಾಡುವುದಿಲ್ಲ, ಅವರು ಒಂದೇ ಅರ್ಥದಲ್ಲಿ ಹೋಗ್ತಾರೆ ಅಂತ. ಅದಕ್ಕೆ ನಾನು ಅಧರ್ಮದಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಧರ್ಮ ಏನುಂಟು, ನನಗೆ ಭಗವಂತ ಏನು ಯೋಚನೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನೊಂದು ಮಾತು ಕೇಳಿ, ನಾನು ಶ್ರೇಷ್ಠವಾದ ಬ್ರಾಹ್ಮಣ, ಉದಾಹರಣೆಗೆ ಕೊಟ್ಟೆ. ಆದರೆ ನಿಜವಾಗಿಯೂ ನಾನು ಪೂಜೆ ಮಾಡಬೇಕಾದದ್ದು ಯಾರನ್ನು? ರಾವಣನನ್ನು ಪೂಜೆ ಮಾಡಬೇಕು. ನಾನು ಬ್ರಾಹ್ಮಣಲ್ವಾ? ರಾವಣನನ್ನು ಪೂಜೆ ಮಾಡಬೇಕು ನಾನು. ರಾವಣನ ತಂದೆ ಯಾರು? ವಿಶ್ವವಸ್ತು, ಪುಲಸ್ಯನ ಮೊಮ್ಮಗ. ರಾವಣ ಶ್ರೇಷ್ಠವಾದವನು. ಆದರೆ ನಾನು ಹೊಟ್ಟೆಪಾಡಿಗೋಸ್ಕರ ಬ್ರಾಹ್ಮಣ. ಶಿವ ಶೂದ್ರ, ಅವನ ಪೂಜೆ ಮಾಡ್ತೇನೆ. ರಾಮ ಕ್ಷತ್ರಿಯ ವಂಶದ, ಅಂದರೆ ಸೂರ್ಯವಂಶದ ರಾಜ, ಅವರನ್ನು ಪೂಜೆ ಮಾಡ್ತೇನೆ. ಇನ್ನು ಕೃಷ್ಣದೇವರು, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಜಗದ್ಗುರು, ಅವರು ಯಾರು? ಚಂದ್ರವಂಶದ ರಾಜ, ಕ್ಷತ್ರಿಯ. ಆದರೆ ನಾನು ಉದರ ನಿಮಿತ್ತ ಬಹುಕೃತ ವೇಷ, ನಾನು ಬ್ರಾಹ್ಮಣನಾಗಿ ರಾವಣನ ಪೂಜೆ ಮಾಡುವ ಬಿಟ್ಟು ಇವರಿಗೆಲ್ಲ ಪೂಜೆ ಮಾಡಿದ್ದೇನೆ. ನನ್ನ ಮಾತು ನಿಮಗೆ ಕಠೋರವಾಗಿದ್ದರೆ ಅದನ್ನು ಸರಿಯಾಗಿ ಆಲೋಚನೆ ಮಾಡಿ, ಸರಿ ಅಂತ ಅನಿಸಿದರೆ 4 ಜನರಿಗೆ ತಿಳಿಸಿ. ನನಗೆ ಈಗೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈ ಫೇಸ್ಬುಕ್ನವರು, ಯೂಟ್ಯೂಬ್ನವರು, ಅವರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ನೇರವಾಗಿ ನನ್ನ ಹತ್ರ ನೀವು ಮಾತಾಡಬೇಕಾದ್ರೆ 9880254627 ನನ್ನ ನಂಬರ. ಬಂದು ಮಾತಾಡ್ಬೋದು, ಫೋನ್ನಲ್ಲಿ ಮಾತಾಡ್ಬೋದು. ಆದರೆ ಚರ್ಚೆ ತರ್ಕ ಮಾಡುವುದಾದರೆ ಮೀಡಿಯಾದ ಜೊತೆ ಕೂತ್ಕೊಂಡು ನಾವು ಮಾತನಾಡುವ, ನಿಮಗೆ ನಾನು ಉತ್ತರವನ್ನು ಕೊಡ್ತೇನೆ. ಜೈ ಶ್ರೀರಾಮ್. ನಮಃ ಶಿವಾಯ.